ಚಿನ್ನ ಖರೀದಿ ನೆಪದಲ್ಲಿ 3 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಡಿಸೈನ್ ತೋರಿಸಲು ಕಚೇರಿಗೆ ಕರೆಸಿ ಆಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. 3 ಕೋಟಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಆಗಿರೋದು. ಡಿಸೈನ್ ಅನ್ನ ತೋರಿಸಲು ಕಚೇರಿಗೆ ಕರೆಸಿಕೊಂಡು ಆಭರಣಗಳನ್ನೆಲ್ಲವನ್ನ ಕದ್ದುಕೊಂಡು ಎಸ್ಕೇಪ್ ಆಗಿದ್ದಾರೆ. 1 ಕೆಜಿ 850 ಗ್ರಾಂ ಚಿನ್ನವನ್ನ ಕದ್ದುಕೊಂಡು ಹೋಗಿರೋದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ದೃಶ್ಯ. ಬ್ಯಾಗ್ನಲ್ಲಿ ಚಿನ್ನ ತುಂಬಿಕೊಂಡು ಆ ಕಳ್ಳ ಎಸ್ಕೇಪ್ ಆಗಿದ್ದಾನೆ. 1.85 ಕೆಜಿ ಚಿನ್ನ, 3 ಕೋಟಿ ಮೌಲ್ಯ ಚಿನ್ನ ಕದ್ದು ಮಹಾರಾಷ್ಟ್ರಕ್ಕೆ ಆರೋಪಿ ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತಹ ಘಟನೆ ಇದು. ಅತಿ ದೊಡ್ಡ ರಾಬರಿ ಒಂದು ರೀತಿ. ಬ್ಯಾಗ್ನಲ್ಲಿ ತುಂಬಿಸಿಕೊಂಡು ಆತ ಎಸ್ಕೇಪ್ ಆಗಿರುವಂತಹ ಸಿಸಿಟಿವಿಯ ದೃಶ್ಯವನ್ನ ನೋಡ್ತಾ ಇದ್ವಿ. ಮಲ್ಲೇಶ್ವರದಲ್ಲಿ ನಡೆದಂತಹ ಘಟನೆ ಇದು. ಚಿನ್ನಾಭರಣಗಳ ಡಿಸೈನ್ ನೋಡೋದಕ್ಕಾಗಿ ಕರೆಸಿಕೊಂಡು ಈ ರೀತಿಯಾಗಿ ಎಲ್ಲವನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ಈತ ಮಹಾರಾಷ್ಟ್ರಕ್ಕೆ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಈಗ ಸಿಕ್ಕಿದೆ. ಖರೀದಿ ಮಾಡೋ ನೆಪದಲ್ಲಿ 3 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನು ದೋಚಿಕೊಂಡು ಈತ ಎಸ್ಕೇಪ್ ಆಗಿದ್ದಾನೆ. ಕಳ್ಳ ಪರಾರಿಯಾಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಈ ಘಟನೆ ನಡೆದಿದೆ. ದರ್ಶನ್ ಭೇಟಿಗೆ ಪತ್ನಿ ಹಾಗೂ ಮಗನ ಬಿಟ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಮಗೂ ಕೂಡ ಒಳ ಸಂದರ್ಶನಕ್ಕೆ ಬಿಡಿ, ನಮಗೂ ಅವಕಾಶ ಕೊಡಿ ಅಂತ ಜೈಲಲ್ಲಿರುವಂತಹ ಹಲವು ಕೈದಿಗಳು ಕೇಳ್ತಾ ಇದ್ದಾರೆ. ಸಹಜವಾಗಿ ಕುಟುಂಬಸ್ಥರಿಂದ ಜೈಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಆಗ್ತಾ ಇದೆ. ಮೇಲಿನ ಸುಮಾರು ಜನ ಕೇಳಿದ್ದಾರೆ, ನಮಗೂ ಕೂಡ ನಮ್ಮವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ, ಅಲ್ಲಿ ಕೊಟ್ಟಿದ್ದೀರಲ್ಲ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಈಗ ಕೆಲ ಕೈದಿಗಳಿಂದಲೂ ಕೂಡ ಖುದ್ದು ಜೈಲು ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಆಗಿದೆ. ಒಳ ಸಂದರ್ಶನದ ಮನವಿಗಳನ್ನ ನೋಡಿ ಜೈಲು ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಬಟ್ ಎಕ್ಸ್ಪೆಕ್ಟೆಡ್ ಇತ್ತು. ಕೈದಿಗಳ ಕುಟುಂಬಸ್ಥರಿಗೆ ರೂಲ್ಸ್ ಬಗ್ಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ ಈಗ ಜೈಲಿನ ಅಧಿಕಾರಿಗಳು. ಹೀಗಾಗೋದಿಲ್ಲ, ಅವಕಾಶ ಕೊಡೋಕೆ ಬರೋದಿಲ್ಲ ಅಂತ. ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೀಶ್ ನಿನ್ನೆ ಅವರ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶೇಷವಾದಂಥ ಮನವಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಅವಕಾಶ ಕೊಡಲಾಗಿತ್ತು. ಸೊ ಹಾಗಾಗಿ ನಮಗೂ ಕೊಡಿ ಅಂತೀಗ ಮನವಿಗಳು ಸಲ್ಲಿಕೆ ಆಗ್ತಾ ಇದೆ. ಇನ್ನು ಪತ್ನಿ ಮಗನ ಭೇಟಿ ನಂತರದಲ್ಲಿ ದರ್ಶನ್ ಇನ್ನಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಜೈಲೊಳಗೆ. ನಿನ್ನೆಯ ಭೇಟಿ ನೆನೆದು ಜೈಲಲ್ಲಿ ದಾಸ ದರ್ಶನ್ ಮತ್ತಷ್ಟು ಭಾವುಕರಾಗಿದ್ದಾರೆ. ನಿನ್ನೆ ಪತ್ನಿ ತಂದುಕೊಟ್ಟಿದ್ದಂತಹ ಬಾಳೆಹಣ್ಣು ಇನ್ನೂ ಕೂಡ ತಿಂದಿಲ್ಲ ದರ್ಶನ್. ಹಾಗೆ ಅದನ್ನು ಕಬೋರ್ಡ್ನಲ್ಲಿ ಇಟ್ಟಿದ್ದಾರಂತೆ. ಬ್ಯಾರಕ್ನ ಕಬೋರ್ಡ್ನಲ್ಲಿ ಹಣ್ಣನ್ನು ಇಟ್ಟು ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಯಾರ ಜೊತೆನೂ ಕೂಡ ಮಾತಾಡ್ತಾ ಇಲ್ಲಂತೆ. ಬಹಳ ದಿನಗಳ ನಂತರದಲ್ಲಿ ಹೆಂಡತಿ ಮತ್ತು ಮಗನನ್ನ ಭೇಟಿಯಾಗಿರೋದು, ಆಮೇಲೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಒಂದು ನಿರ್ದೇಶನ, ಅದಾದ್ಮೇಲೆ ವಿವಾಹ ವಾರ್ಷಿಕೋತ್ಸವದ ಸಂದರ್ಭ, ಇದೆಲ್ಲವನ್ನ ನೆನಪು ಮಾಡಿಕೊಂಡಂತಹ ದರ್ಶನ್ ಸಹಜವಾಗಿ ಭಾವುಕರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಭೇಟಿ ಮಾಡಿ ಹೊರ ಬಂದ ತಕ್ಷಣ ಕೆಲ ಅಭಿಮಾನಿಗಳು ಕೂಡ ದರ್ಶನ್ ಬಗ್ಗೆ ವಿಜಯಲಕ್ಷ್ಮಿ ಅವರನ್ನ ಕೇಳಿದ್ದಾರೆ. ಸೊ ಆಗ ಅವರು ಬೇಗ ಹೊರಗೆ ಬರ್ತಾರೆ ನಿಮ್ಮ ಅಣ್ಣ ಅಂತ ದರ್ಶನ್ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಹೇಳಿದ್ದಾರಂತ. ಹೇಳಿ